ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ ಗುರು. ಎಲ್ಲರೂ ಹೇಗಿದ್ರೆ ಚೆನ್ನಾಗಿದ್ರೆ ಅಂದ್ಕೊಂಡಿದ್ದೀನಿ. ಇವತ್ತು 23 ಕೋಟಿ ನೀರಲ್ಲಿ ಹೋಮ ಮಾಡ್ದಂಗೆ ಆಯ್ತಾ ಕೆ ಕೆ ಆರ್ದು, ಅಥವಾ ಕೆ ಕೆ ಆರ್ ಫ್ಯಾನ್ಸ್ ಫುಲ್ ರೊಚ್ಚಿಗೆದ್ದಿರೋ ಕಾರಣ ಏನು ಅಂತ ಹೇಳೋದೇನಪ್ಪ ಅಂತಂದರೆ, ಇವತ್ತು ರಣಜಿಯಲ್ಲಿ ಮಧ್ಯಪ್ರದೇಶ್ ಟೀಮಲ್ಲಿ ಆಡ್ತಾ ಇರುವ ನಮ್ಮ ವೆಂಕಟೇಶ್ ಅಯ್ಯರ್ ಅವರು ಇಂಜುರಿ ಆಗುತ್ತೆ ಗುರು. ನೀಲ್ ಇಂಜುರಿ ಆಗಿಬಿಟ್ಟು ಸ್ವಲ್ಪ ಮ್ಯಾಚಿಂದ ಹೊರಗಡೆ ಹೋಗ್ತಾರೆ. ಅವ್ರ ಟೀಮ್ ಫುಲ್ ಸ್ಟ್ರಗಲಿಗೆ ಬೀಳುತ್ತೆ. ನಾವು ಅಂದ್ಕೊತೀವಿ ವೆಂಕಟೇಶ್ ಅವರು ಆಚೆ ಹೋಗಿದ ತಕ್ಷಣ ಕ್ಯಾಪ್ಟನ್ಸಿ ಹೋಗುತ್ತೆ, ಮತ್ತು ಅವ್ರದ್ದು ಕೆ ಕೆ ಆರ್ ಅವ್ರದ್ದು 23 ಕೋಟಿ ವೇಸ್ಟ್ ಆಗುತ್ತೆ, ನಷ್ಟ ಆಗುತ್ತೆ, ಅದಾಗುತ್ತೆ ಅಂತ ಮಾತಾಡ್ಕೊತೀವಿ. ಆಮೇಲೆ ಗೊತ್ತಾಗುತ್ತೆ ಮತ್ತು ಅವ್ರ ಟೀಮೆಲ್ಲ ಮ್ಯಾಚ್ ಡಿಫಿಕಲ್ಟ್ ಬಂದಾಗ ಅವ್ರು ಮತ್ತೆ ಮ್ಯಾಚ್ ಒಳಗಡೆ ಬರ್ತಾರೆ ಗುರು. ಮ್ಯಾಚ್ ಒಳಗಡೆ ಬಂದುಬಿಟ್ಟು 42 ರನ್ಸ್ ಹೊಡಿತಾರೆ ಗುರು 80 ಬಾಲ್ಸಲ್ಲಿ. ಲಾಸ್ಟ್ ಸೋಲೋ ಮ್ಯಾಚನ್ನು ಕೈ ಹಿಡಿತಾರಲ್ಲ ಗುರು, ಅದಕ್ಕೋಸ್ಕರ ಕೆ ಕೆ ಆರ್ ಫ್ಯಾನ್ಸ್ ಅವ್ರು ಫುಲ್ ರೊಚ್ಚಿಗೆದ್ದಿದ್ದಾರೆ ಅಂತಲೇ ಹೇಳ್ಬೋದು ವೆಂಕಟೇಶ್ ಅಯ್ಯರ್ ಮೇಲೆ. ಇನ್ನೊಂದು ರೀತಿ ಹೇಳ್ಬೇಕಂದ್ರೆ, ಅವ್ರಿಗೆ ಇಂಜುರಿ ಆದ್ರೂ ಬಂದು ಆಡಿದಾರಲ್ಲ ಅಂತ ಒಂದು ಸಿಂಪತಿ ಗುರು. ಇವೆರಡೂ ವರ್ಕ್ ಆಗಿದೆ ಅಂತ ಹೇಳ್ಬೋದು ಕೆ ಕೆ ಆರ್ ಫ್ಯಾನ್ಸಿಗೆ. ಅದಕ್ಕೋಸ್ಕರ ಇವತ್ತು ಫುಲ್ಲು ನೈಟ್ ಪೂರ್ತಿ ರೊಚ್ಚಿಗೆದ್ದಿದ್ದಾರೆ ಗುರು ಕೆ ಕೆ ಆರ್ ಫ್ಯಾನ್ಸ್ ಅಂತ ಹೇಳ್ಬೋದು. ಆಮೇಲೆ ನೆಕ್ಸ್ಟ್ ಬರೋದಾದರೆ ನಮ್ಮ ಚಾಂಪಿಯನ್ಸ್ ಟ್ರೋಫಿ ಘಟಿಗಳು ಎಲ್ಲ ಫುಲ್ ಸ್ಟ್ರಗಲ್ ಮಾಡ್ತಿದ್ದಾರೆ ಅಂತಲೇ ಹೇಳ್ಬೋದು ಗುರು. ನಮ್ಮ ರೋಹಿತ್ ಶರ್ಮಾ ಅವರು 3, ಯಶಸ್ವಿ ಜೈಸ್ವಾಲ್ 4, ರಿಷಬ್ ಪಂತ್ 1, ಯಶಸ್ವಿ ಜೈಸ್ವಾಲ್ 4, ಶುಭ್ಮನ್ ಗಿಲ್ 4, ಶ್ರೇಯಸ್ ಅಯ್ಯರ್ 11 ಗುರು. ಇವರೆಲ್ಲ ಒಂದು ಸ್ವಲ್ಪ ಜನ ಇಲ್ಲಿ ಭಾಳ ಜನ 3 ಜನ ಮುಂಬೈ ಟೀಮವರೇ ಇದ್ದಾರೆ. ಮುಂಬೈ ಟೀಮ್ನ ಫುಲ್ ಸೋಲಿಸಿದ್ದಾರೆ ಅಂತಲೇ ಹೇಳ್ಬೋದು ಗುರು. ಇವತ್ತು ಹಿಂಗಾಡಿದರೆ ಆಗಲ್ಲ ಗುರು. ಚಾಂಪಿಯನ್ಸ್ ಟ್ರೋಫಿಲಿ ಸ್ವಲ್ಪ ಕಮ್ಬ್ಯಾಕ್ ಮಾಡಲೇಬೇಕು ನಮ್ಮ ರೋಹಿತ್ ಶರ್ಮಾ ಅವರೆಲ್ಲ, ಮತ್ತು ರಿಷಬ್ ಪಂತ್ ಅವರೆಲ್ಲ ಚಾಂಪಿಯನ್ಸ್ ಟ್ರೋಫಿಲಿದ್ದಾರೆ. ಶುಭ್ಮನ್ ಗಿಲ್ ಅವರು, ಯಶಸ್ವಿ ಜೈಸ್ವಾಲ್ ಅವರು, ಇವರೆಲ್ಲ ಮೇನ್ ಪ್ಲೇಯರ್ಸ್ ಗುರು ಚಾಂಪಿಯನ್ಸ್ ಟ್ರೋಫಿಲಿ ಆಡ್ತಿರೋದು. ಇವರು ಈ ಥರ ಕಳಪೆ ಪ್ರದರ್ಶನ ಕೊಟ್ಟರೆ ದಬ್ಬಕ್ಕಂತ ಹೋದರೆ ಅಲ್ಲಿ ನಡೆಯಲ್ಲ. ಚಾಂಪಿಯನ್ಸ್ ಟ್ರೋಫಿಲಿ ಬಂದುಬಿಟ್ಟು ಟೂರ್ ಆಗಿದ್ದರಿಂದ ಚೆನ್ನಾಗಿ ಇಲ್ಲೇ ಹೋಮಲ್ಲಿ ನೆಟ್ಟಿಗೆ ಪರ್ಫಾರ್ಮೆನ್ಸ್ ಇಲ್ಲ, ಇನ್ನು ಟೂರಲ್ಲಿ ಏನು ಪರ್ಫಾರ್ಮೆನ್ಸ್ ಕೊಡ್ತೀಯ ಅಂತ ಹೇಳ್ಬೋದು ಗುರು. ಫ್ಯಾನ್ಸ್ ಎಲ್ಲ ನೋಡೋದಾದರೆ ಇವತ್ತು ರಣಜಿ ಕರೆಕ್ಟೇ ಮಾಡಿದ್ದಾರೆ ಗುರು. BCCI ರಣಜಿ ಮ್ಯಾಚ್ ಆಡ್ಸೋದು ಪಕ್ಕ ಸೂಟ್ ಆಗಿದೆ ಅಂತ ಹೇಳ್ಬೋದು. ಇವರು ಈ ಥರ ಆಡ್ತಿದ್ರೆ ಎಲ್ಲಿ ಚಾಂಪಿಯನ್ಸ್ ಟ್ರೋಫಿ ಕಳಿಸ್ತಾರೆ ಹೇಳೋ ಅವ್ರನ್ನ. ಆದರೂ ಹೋಗ್ತಾರೆ, ಏನು ಆಡ್ತಾರೆ ನೋಡಬೇಕು ಗುರು. ಈ ಥರ ಡಿಸ್ಮಿಸಲ್ ಆಗ್ತಿದ್ದಾರೆ ಒಬ್ರಿಗಿನ ಒಬ್ಬರು. ರೋಹಿತ್ ಶರ್ಮಾ ಕಂಬ್ಯಾಕ್ ಆಗಲೇಬೇಕು ಗುರು, ಇಲ್ಲಾಂದರೆ ನಡೆಯೋಕ್ಕಾಗಲ್ಲ. ಮೇನ್ ಕ್ಯಾಪ್ಟನ್ನೇ ದಬ್ಬಾಕೊಂಡ್ರೆ. ಆಮೇಲೆ ನೆಕ್ಸ್ಟ್ ಬರೋದಾದರೆ ಮುಂಬೈ ಟೀಮ್ನ ಇವತ್ತು ಹಿಡಿದಿರೋದು ಯಾರಪ್ಪ ಅಂತಂತಂದರೆ, ಇವತ್ತು ಮುಂಬೈ ಟೀಮಲ್ಲಿ ನಮ್ಮ ರೋಹಿತ್ ಶರ್ಮಾ, ಶ್ರೇಯಸ್ ಅಯ್ಯರ್ ಎಲ್ಲ ದಬ್ಬಾಕೊಂಡ್ರಿಗೂ ಅನ್ಸೋಲ್ಡ್ ಆಗಿದ್ದಾರೆ ಗುರು. ಇವರು IPL ಅನ್ಸೋಲ್ಡ್, ಚಾಂಪಿಯನ್ಸ್ ಟ್ರೋಫಿಲಿ ಅನ್ಸೋಲ್ಡ್ ಆಗಿದ್ದಾರೆ. ಇವ್ರು ಯಾರಪ್ಪ ಅಂತಂತಂದರೆ, ಇವತ್ತು ಸ್ಕೋರ್ ಮಾಡಿರೋದು 51 ಸ್ಕೋರ್ ಗುರು. ನೆಕ್ಸ್ಟ್ ಬರೋದಾದರೆ ನಮ್ಮ ರವೀಂದ್ರ ಜಡೇಜಾ ಗುರು. 5 for 1 ಗುರು, 5 for 1 ಮುಕ್ಕುಲರಿ ಪರ್ಫಾರ್ಮೆನ್ಸ್ ಗುರು. ಚಾಂಪಿಯನ್ಸ್ ಟ್ರೋಫಿ ಸೆಲೆಕ್ಟ್ ಆಗಿ ಒಂದು ಒಳ್ಳೆ ಬೆಸ್ಟ್ ಪರ್ಫಾರ್ಮೆನ್ಸ್ ಕೊಟ್ಟಿರೋದು ರಣಜಿಯಲ್ಲಿ ಅಂತಂತಂದರೆ ಅದು ನಮ್ಮ ಜಡೇಜಾ ಅವ್ರು ಅಂತಲೇ ಹೇಳ್ಬೋದು ಗುರು. ಇಂಥ ಮಸ್ತಾಗಿ ಪರ್ಫಾರ್ಮೆನ್ಸ್ ಕೊಟ್ಟ ಮೇಲೆ ಹಾಕ್ಕೊಂಡು ಹೋಗಲೇಬೇಕು ಗುರು. ನಮ್ಮ ಮೇನ್ 11ಲ್ಲಿ ಆಡಿಸ್ತಾರೆ ಅನಿಸುತ್ತೆ. ರಣಜಿಯಲ್ಲಿ ಇದೇ ಥರ ಒಳ್ಳೆ ಮುಕ್ಳರೆ ಪರ್ಫಾರ್ಮೆನ್ಸ್ ಕೊಟ್ಟಿರೋದ್ರಿಂದ ಅದು 51 ಸ್ಕೋರ್ ಮಾಡಿದರೆ ಅನ್ಸೋಲ್ಡ್ ಆಗಿರೋರು ನಾಟ್ ಪಿಕ್ಡ್ ಫಾರ್ ಇನ್ ಚಾಂಪಿಯನ್ಸ್ ಟ್ರೋಫಿ ಯಾರಪ್ಪ ಅಂತಂದರೆ ಅದು ಶಾರ್ದುಲ್ ಠಾಕೂರ್ ಗುರು. ಇವ್ರನ್ನ ಪಾಪ ಅನ್ಸೋಲ್ಡ್ ಆಗಿಟ್ಟಿದ್ರು. ಆದರೆ ಇವತ್ತು ನನ್ನ ಬೆಲೆ ಏನು ಮಕ್ಕಂಡಿರೋ ಹುಳಿನ ಹೋಗಿ ಎಬ್ಸಿದ್ರೆ ಹೆಂಗಿರುತ್ತಲ್ಲ ಅದೇ ರೀತಿ ಗುರು. ಯಾರನ್ನಾಯಿತು ಅನ್ಸೋಲ್ಡ್ ಆಗಿರೋ ಪ್ಲೇಯರ್ಸ್ನ ಎಬ್ಸಿದ್ರೆ ಹೆಂಗಿರುತ್ತೆ ಅಂತ ತೋರಿಸಿದಾರಲ್ಲ ಅದೇ ರೀತಿ ಗುರು ಇವರು ಶಾರ್ದುಲ್ ಠಾಕೂರ್ ಅಂತ ಹೇಳ್ಬೋದು. ಆಮೇಲೆ ನೆಕ್ಸ್ಟ್ ಬರೋದಾದರೆ ನಮ್ಮ ದಿನೇಶ್ ಕಾರ್ತಿಕ್ ಅವ್ರ ಗುರು. ದಿನೇಶ್ ಕಾರ್ತಿಕ್ ಆ್ಯಂಡ್ ಫ್ಯಾಫ್ ಡು ಪ್ಲೇಸಿಸ್ ನಿಂತಿರೋ ಪ್ಲೇಸಲ್ಲಿ ನಮ್ಮ RCB ಬ್ರ್ಯಾಂಡ್ ಇದೆ ಅಂತಲೇ ಹೇಳ್ಬೋದು ಗುರು. ಏನಕ್ಕಂದರೆ ನಮ್ಮ RCB ಪ್ಲೇಯರ್ಸ್ ಇಲ್ಲ, RCB ನೇಮ್ ಇಲ್ಲ ಅಂದ್ರೂ RCB ಹವಾ ಐತೆ ಅಂತಲೇ ಹೇಳ್ಬೋದು. ಏನಕ್ಕಪ್ಪ ಅಂದರೆ ಅಲ್ಲಿ ಹಿಂದೆ ಬ್ಯಾಕ್ಗ್ರೌಂಡಲ್ಲಿ ಬೋರ್ಡಲ್ಲಿ ಈ ಸಲ ಕಪ್ ನಮ್ಮದೇ ಅಂತೈತೆ. ಬೇಕಿತ್ತ ಇವರಿಗೆ ಹೇಳ್ಬೋದು, ಅಲ್ಲಿ ನಮ್ಮ ಮೆಂಟರ್ ಇದ್ದಾರೆ ಅಲ್ಲಿ, ಅದಕ್ಕೋಸ್ಕರ ನಮ್ಮ ಈ ಸಲ RCB ಕಪ್ ಅಂತ ಹೇಳಿದ್ದಾರೆ ಅಂತ ಹೇಳ್ಬೋದು. ಹೌದು ಗುರು, ಈ ಸಲ ಕಪ್ DK ಅವರು